ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಮೃತಧಾರೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಅಲ್ಲಿವರೆಗೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈ ಕಡೆ ಶುರುವಿನಲ್ಲಿ ಮಲ್ಲಿ ಅವರು ನೀವೇ ತಾಳಿ ಕಟ್ಟಿದಿರಾ, ತಾಳಿ ಕಟ್ಟಿದ್ಮೇಲೆ ನೀವೇ ಡಿವೋರ್ಸ್ ಪೇಪರ್ಸ್ಗೂ ಸೈನ್ ಮಾಡ್ಬೇಕು, ಯಾಕೆ ಈ ತರ ಶಾಕ್ ನಲ್ಲಿ ನೋಡ್ತಿದ್ದೀರಾ ಅಂತ ಜಯದೇವ್ಗೆ ಕೇಳ್ತಾರೆ. ತಗೊಳ್ಳಿ ಇದು ಡಿವೋರ್ಸ್ ಪೇಪರ್ಸ್ಗೆ ಸೈನ್ ಮಾಡಿ ಅಂತ ಹೇಳ್ತಾರೆ. ಆಗ ಜಯದೇವ್ ಅವರು ಏನ್ ತಮಾಷೆ ಮಾಡ್ತಿದ್ಯಾ ಅಂತ ಕೇಳಿದಾಗ ಆಗ ಮಲ್ಲಿ ಅವರು ಇಲ್ಲ, ನನಗೂ ಒಂದ್ ಜೀವ ನಂಗೂ ಒಂದ್ ಭವಿಷ್ಯ ಇದೆ ಅಲ್ವಾ ಅಂತ ಕೇಳ್ತಾರೆ. ನಿಮಗಾದ್ರೆ ಇನ್ನೊಬ್ರು ಹೆಂಡತಿ ಇದಾರೆ, ನನಗ್ ಇನ್ಯಾರಿದ್ದಾರೆ, ನನ್ಗೂ ಖುಷಿಯಾಗಿ ಜೀವನ ಕಳಿಬೇಕು ಅಂತ ಆಸೆ ಇದೆ ಅಲ್ವಾ, ಸೊ ಅದಕ್ಕೆ ಡಿವೋರ್ಸ್ ಪೇಪರ್ಗೆ ಸೈನ್ ಹಾಕಿ ಅಂತ ಕೇಳ್ಕೊಂತಿದೀನಿ ಅಂತ ಮಲ್ಲಿ ಅವ್ರು ಹೇಳ್ತಾರೆ. ಕಾನೂನು ಪ್ರಕಾರ ನಿಮ್ ಕೆಲ್ಸನೂ ಆಗ್ಲಿ ನಮ್ ಕೆಲ್ಸನೂ ಆಗ್ಲಿ ಅಂತ ಈ ಪೇಪರ್ನು ಬರ್ಬೇಕಾದ್ರೆ ತಗೋ ಬಂದಿದ್ದೀನಿ ಅಂತ ಹೇಳಿದಾಗ ಆಗ ಜಯದೇವ್ ಅವರು ತುಂಬಾ ಕೋಪ ಮಾಡ್ಕೊಂಡು ಅವ್ರನ್ನ ಗುರಾಯಿಸ್ಕೊಂಡು ನೋಡ್ತಾನೆ ಇರ್ತಾರೆ. ಆಗ ಜಯದೇವ್ ಅವರು ನಿಂದು ಮಾತು ಜಾಸ್ತಿ ಆಗ್ತಿದೆ ಅಂತ ಹೇಳಿದಾಗ ಇಲ್ಲ, ಸತ್ಯ ಹೇಳಿದಾಗ ಎಲ್ರಿಗೂ ಇದೇ ತರ ಮಾತು ಒಂದ್ ಸ್ವಲ್ಪ ಅರ್ಗೋಸ್ಕೊಳಕ್ಕೆ ಆಗೋದಿಲ್ಲ, ಸತ್ಯ ಯಾವತ್ತಿದ್ರೂ ಕಹಿಯಾಗೆ ಇರುತ್ತೆ ಅಂತ ಮಲ್ಲಿ ಅವ್ರು ಹೇಳ್ತಾರೆ. ಇವಾಗ ಅನಾವಶ್ಯಕತೆ ಮಾತು ಯಾಕೆ, ನೀವ್ ಈ ಪೇಪರ್ಸ್ಗೆ ಡಿವೋರ್ಸ್ ಪೇಪರ್ಸ್ಗೆ ಸೈನ್ ಹಾಕಿ, ನಾನ್ ಆ ಪೇಪರ್ಸ್ಗೆ ಸೈನ್ ಹಾಕೊಡ್ತೀನಿ. ಈ ಕಡೆ ದಿಯಾ ಅವರು ಮನ್ಸಲ್ಲೇ ಏನ್ ಕೇಳ್ತಾಳೋ ಅಂತ ಅನ್ಕೊಂಡಿದ್ದೆ, ಪೀಡೆ ತೊಳಗಿದ್ರೆ ಸಾಕು ನಂಗೆ, ನಾನು ಜೈ ಖುಷಿಯಾಗಿರ್ಬೋದು ಅಂತ ಮನ್ಸಲ್ಲೇ ಅನ್ಕೊಂತಾರೆ. ಆಗ ಮಲ್ಲಿ ಅವರು ಇದರಿಂದ ಏನು ಈ ಲಾಭ, ಇಬ್ರಿಗೂ ಲಾಭ ಇದೆ, ಏನ್ ಯೋಚನೆ ಮಾಡ್ತಿದ್ದೀರಾ, ನನಗೆ ಟೈಮ್ ಆಯ್ತು, ಸ್ವಲ್ಪ ಬೇಗ ಸೈನ್ ಮಾಡಿ ಅಂತ ಕೇಳ್ತಾರೆ. ಆಗ ಜಯದೇವ್ ಅವರು ಫಸ್ಟ್ ನೀನ್ ಸೈನ್ ಮಾಡ್ಕೊಡು, ಆಮೇಲೆ ನೀನ್ ಹೋದಾದ್ಮೇಲೆ ನಾನು ಸೈನ್ ಮಾಡಿ ನೀನ್ ಕಳಿಸ್ತೀನಿ ಅಂತ ಹೇಳ್ತಾರೆ. ಆಗ ಮಲ್ಲಿ ಅವರು ಇಷ್ಟು ವರ್ಷ ನಿನ್ನ ಏನು ಕೇಳಿರ್ಲಿಲ್ಲ, ಇವಾಗ ನೀವ್ ಇಷ್ಟಪಟ್ಟಂತೆ ನಿಮಗೆಲ್ಲ ಸಿಕ್ಕಿದ್ಯಲ್ಲ, ಆಸ್ತಿ, ಇಷ್ಟಪಟ್ಟು ದುಡ್ಗಿ, ಮತ್ತಿನ್ಯಾಕೆ ನಿಮ್ಗೆ ಮೀನಮೇಷ ಅನಿಸ್ತಿದ್ದೀರಾ, ಕೊಟ್ಬಿಡಿ, ಸೈನ್ ಹಾಕೊಡಿ. ಆದ್ರೆ ನೀವು ನನ್ ಡಿವೋರ್ಸ್ ಪೇಪರ್ಸ್ಗೆ ಸೈನ್ ಮಾಡೋದು ಕಂಟ ನಾನು ನಿಮ್ ಪೇಪರ್ಸ್ಗೆ ಸೈನ್ ಮಾಡೋದಿಲ್ಲ ಅಂತ ಹೇಳ್ತಾರೆ. ಆಗ ಜಯದೇವ್ಗೆ ತುಂಬಾನೇ ಕೋಪ ಬಂದಿರುತ್ತೆ. ನನಗೆ ನಿಮ್ ಮೇಲೆ ನಂಬಿಕೆನೇ ಇಲ್ಲ, ಫಸ್ಟ್ ನೀವು ಈ ಪೇಪರ್ಗೆ ಸೈನ್ ಮಾಡಿ ಕಳಿಸ್ಕೊಡಿ, ಆಮೇಲೆ ನಾನು ಈ ಪೇಪರ್ಗೆ ಬಂದು ತಿರ್ಗಾ ಸೈನ್ ಮಾಡ್ತೀನಿ. ಮೊದಲು ಈ ಪೇಪರ್ಗೆ ನೀವು ಸೈನ್ ಮಾಡಿ ಕಳಿಸಿ, ನಂಗಂತೂ ಏನು ಅರ್ಜೆಂಟ್ ಇಲ್ಲ, ಆಮೇಲೆ ಬಂದು ನಾನು ಸೈನ್ ಹಾಕ್ತೀನಿ, ಬರ್ಲಾ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೆ ಹೋಗ್ತಾರೆ ಮಲ್ಲಿ ಅವರು. ಈ ಕಡೆ ಭೂಮಿಕಾ ಅವರು ಯಾಕೆ ಇವತ್ತು ಗೌತಮ್ ಅವ್ರು ಇಷ್ಟದಾದ್ರೂ ಇಚ್ಛೆ ಬಂದಿಲ್ಲ, ಏನಾಯ್ತು, ಅವ್ರಿಗೆ ತುಂಬಾ ಹುಷಾರಿಲ್ವಾ? ಆಗ ಅಲ್ಲಿ ಹೊರಗಡೆ ಕಾವೇರಿ ಕೆಳಗಡೆ ಕುತ್ಕೊಂಡು ಆಕಾಶ್ ಜೊತೆ ಊಟ ಮಾಡ್ತಿರ್ತಾರೆ. ಮಿಂಚು ಯಾಕೆ ನೀನು ಇವತ್ತು ಇಷ್ಟೊತ್ತವರೆಗೂ ಊಟನೇ ಮಾಡಿಲ್ವಾ ಅಂತ ಕೇಳ್ತಾರೆ. ಪಪ್ಪ ನಿಂಗೆ ಇಷ್ಟೊತ್ತಾದ್ರೂ ಊಟ ಕೊಟ್ಟಿಲ್ವಾ, ಯಾಕೆ ಏನಾಯ್ತು ಅಂತ ಕೇಳಿದಾಗ ಆಗ ಮಿಂಚು ಮ್ಯಾಮ್ ಪಪ್ಪಂಗೆ ತುಂಬಾ ಹುಷಾರಿಲ್ಲ ಮ್ಯಾಮ್, ಎಬ್ರಿಸಿದ್ರೆ ಎದೊಳ್ತಾನೆ ಇಲ್ಲ. ಆಗ ಭೂಮಿಕಾ ಅವರು ಗೌತಮ್ ರೂಮಿಗೆ ಹೋಗ್ಬಿಟ್ಟು ತಲೆ ಮೇಲೆ ತಣ್ಣೀರ್ನ ಬಟ್ಟೆನ ಹಾಕ್ತಾರೆ. ಆಗ ಅದೇ ಟೈಮ್ಗೆ ಮಲ್ಲಿ ಅವರು ಕೆಳಗಡೆ ನಿಂತ್ಕೊಂಡು ವಟಾರದ ಕೆಳಗಡೆ ನೋಡ್ತಿರ್ತಾರೆ. ಏನಿದು ಅಪ್ಪ ಅವರು ಬಾವವ್ರ ಮನೆಗೆ ಈ ಕಡೆಯಿಂದ ಈ ಕಡೆ ರೂಮ್ಗೆ ಹೋಗ್ತಿದಾರಲ್ಲ, ಒಂಬಕ್ಕೆ ಆಗ್ತಿಲ್ವಲ್ಲ. ಆಗ ಮಲ್ಲಿ ಅವರು ಅಕ್ಕೋರೆ ಏನ್ ಮಾಡ್ತಿದ್ದೀರಾ, ನಂಗೆ ಅಪ್ಪುಗೆ ಹೋಗ್ಬಿಡ ಅಂತ ಹೇಳ್ಬಿಟ್ಟು ಬಾವವ್ರ ಮನೆಗೆ ನೀವೇ ಹೋಗ್ತಿದ್ದೀರಲ್ಲ, ಏನ್ ನಡೀತಿದೆ? ಆಗ ಮಲ್ಲಿ ಅವರು ಕೂಡ ಆ ಗೌತಮ್ ಅವ್ರ ರೂಮ್ಗೆ ಹೋಗ್ತಾರೆ ಬೇಗ. ಆಗ ನೋಡಿದ್ರೆ ಮಲ್ಲಿ ಭೂಮಿಕಾ ಅವರು, ಮಲ್ಲಿ ತುಂಬಾ ಜ್ವರ ಇದೆ ಮಲ್ಲಿ, ಇಲ್ಲೇ ಇರು, ನಾನು ಡಾಕ್ಟರ್ನ ಕರ್ಕೊಂಡ್ ಬರ್ತೀನಿ, ಮಕ್ಳನ್ನ ನೋಡ್ಕೊ. ಆಗ ಭೂಮಿಕಾ ಅವರು ಡಾಕ್ಟರ್ನ ಕರ್ಕೊಂಡ್ ಬಂದು ಚೆಕಪ್ ಮಾಡಿ ಕಳಿಸ್ತಾರೆ. ಆಗ ಮಿಂಚುಗೆ ಅಪ್ಪ ಹುಷಾರಾಗ್ತಾರೆ ಅಂತ ಹೇಳ್ತಾರೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಯಾರೆಲ್ಲ ಅಮೃತಧಾರೆ ಸೀರಿಯಲ್ ನೋಡ್ತಾರೋ ಅವ್ರಿಗೆಲ್ಲ ಆದಷ್ಟು ವಿಡಿಯೋನ ಶೇರ್ ಮಾಡಿ, ಟಿವಿಗಿಂತ ಮೊದಲೇ ನೋಡ್ಬೋದು. ಈ ವಿಡಿಯೋ ಇಷ್ಟದಲ್ಲಿ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.